أعوذ بالله من الشيطان الرجيم بسم الله الرحمن الرحيم يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا بسم الله الرحمن الرحيم وقضى ربك ألا تعبدوا إلا إياه وبالوالدين إحسانا إما يبلغن عندك الكبر أحدهما أو كلاهما فلا تقل لهما أف ولا تنهرهما وقل لهما قولا كريما ولا تقتلوا أولادكم خشية إملاق نحن نرزقهم وإياكم إن قتلهم كان خطأ كبيرا ولا تقربوا الزنا إنه كان فاحشة وساء سبيلا صدق الله ومولانا العظيم. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಜನರೇ, ನೀವು ನಿಮ್ಮ ಪಾಲಕ ಪ್ರಭುವನ್ನು ಭಯಪಡಿರಿ. ಅವನು ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಿದನು, ಅದೇ ಜೀವದಿಂದ ಅದರ ಜೋಡಿಯನ್ನು ಉಂಟು ಮಾಡಿದನು ಮತ್ತು ಅವರಿಬ್ಬರಿಂದ ಅನೇಕ ಸ್ತ್ರೀ ಪುರುಷರನ್ನು ಲೋಕದಲ್ಲಿ ಹಬ್ಬಿಸಿದನು. ನೀವು ಯಾರ ಹೆಸರನ್ನೆತ್ತಿ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಕೇಳುತ್ತೀರೋ ಆ ದೇವನನ್ನು ಭಯಪಡಿರಿ. ಕುಟುಂಬ ಸಂಬಂಧಗಳನ್ನು ಕೆಡಿಸಬೇಡಿರಿ. ಅಲ್ಲಾಹನು ನಿಮ್ಮ ಮೇಲೆ ಮೇಲ್ನೋಟವನ್ನು ಇರಿಸಿಕೊಂಡಿದ್ದಾನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ. ನಿಮ್ಮ ಪ್ರಭು ಹೀಗೆ ಆಜ್ಞಾಪಿಸಿದ್ದಾನೆ: ನೀವು ಕೇವಲ ಅವನೊಬ್ಬನ ಹೊರತು ಇನ್ನಾರ ದಾಸ್ಯಾರಾಧನೆಯನ್ನು ಮಾಡಬಾರದು. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರು ವೃದ್ಧರಾಗಿ ನಿಮ್ಮ ಬಳಿಯಲ್ಲಿದ್ದರೆ ಅವರ ಬಗ್ಗೆ ಚಕಾರ ಎತ್ತಬೇಡಿ ಮತ್ತು ಅವರನ್ನು ಜರಿಯಬೇಡಿರಿ. ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ. ಬಡತನದ ಭಯದಿಂದ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿ. ಆಹಾರವನ್ನು ನಾವು ಅವರಿಗೂ ನೀಡುವೆವು, ನಿಮಗೂ ನೀಡುವೆವು. ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ. ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ. ಅದು ಅತಿಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ ಮಾರ್ಗ. ಅನಾಥರ ಸೊತ್ತನ್ನು ಕಬಳಿಸಬೇಡಿರಿ. ಅಳತೆ ಮಾಡಿ ಕೊಡುವಾಗ ಪೂರ್ಣ ತುಂಬಿಸಿಕೊಡಿರಿ. ತೂಗುವಾಗ ಸರಿಯಾದ ತಕ್ಕಡಿಯಲ್ಲಿಟ್ಟು ತೂಗಿರಿ. ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ ಉತ್ತಮ. ಯಾವುದರ ಬಗ್ಗೆ ನಿಮಗೆ ಜ್ಞಾನವಿಲ್ಲವೋ ಆ ವಸ್ತುಗಳನ್ನು ಬೆಂಬತ್ತಬೇಡಿರಿ. ನಿಶ್ಚಯವಾಗಿಯೂ ಶ್ರವಣ, ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ ನಡೆಯಲಿದೆ. ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡಿರಿ. ನೀವು ಭೂಮಿಯನ್ನು ಸೀಳಲಾರಿರಿ, ಪರ್ವತದ ಶಿಖರಕ್ಕೂ ತಲುಪಲಾರಿರಿ. ಪವಿತ್ರ ಕುರ್ಆನಿನ ಇವತ್ತಿನ ಪ್ರವಚನದ ಉದ್ಘಾಟನಾ ನುಡಿಗಳನ್ನು ನುಡಿದು ಇಲ್ಲಿಂದ ನಿರ್ಗಮಿಸಿದಂತಹ ಮಹಾಸ್ವಾಮೀಜಿಗಳಲ್ಲಿ, ಈ ವೇದಿಕೆಯ ಮೇಲೆ ಇದೀಗ ಸನ್ಮಾನಿತರಾಗಿ ಉಪಸ್ಥಿತರಿರುವಂತಹ ತಾಲೂಕಿನ ಅಡಗೂರು, ಅರೇಹಳ್ಳಿ, ನಾಗೇನಹಳ್ಳಿ,
ಕೋಗಿಲೆ ಮನೆ, ಮತ್ತೊಂದು ಹೆಬ್ಬಾಳ. ಈ 5 ಜಿಲ್ಲಾ ಪಂಚಾಯತ್ ಮತಕ್ಷೇತ್ರಗಳಿಂದ ನೂತನವಾಗಿ ಆಯ್ಕೆಗೊಂಡಿರುವಂತಹ ಸದಸ್ಯರುಗಳಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರಲ್ಲಿ, ಬಂಧುಗಳಲ್ಲಿ, ತಾಯಂದಿರಲ್ಲಿ, ಮಾಧ್ಯಮ ಮಿತ್ರರಲ್ಲಿ ನನ್ನ ಆತ್ಮೀಯವಾದ ಸಲಾಮುಗಳು. ಸಂತೃಪ್ತ ಕುಟುಂಬ, ಆದರ್ಶ ಸಮಾಜ ಎಂಬ ವಿಷಯದ ಮೇಲೆ ಇವತ್ತು ಪ್ರವಚನ ನೀಡಲಿಕ್ಕಾಗಿ ಕುರ್ಆನಿನ 4ನೇ ಅಧ್ಯಾಯದ ಒಂದು ವಚನ, 17ನೇ ಅಧ್ಯಾಯದ 4 ವಚನಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಪ್ರಾಸ್ತಾವಿಕವಾಗಿ ನಮ್ಮ ಡೈಟ್ ಉಪನ್ಯಾಸಕರಾದಂತಹ ಅನುಭಾವಿಗಳು ಜನಾಬ್ ಸಲೀಂ ಸಾಬ್ ಅವರು ಹೇಳಿದಂತೆ ಮನಸ್ಸುಗಳನ್ನು ಕಟ್ಟುವಂತಹ ಕೆಲಸ ಈ ಪ್ರವಚನದ ಮೂಲಕ ಆಗಬೇಕು. ಅದು ಆಗುತ್ತಿದೆ. ಮುಂದೆಯೂ ಶಕ್ತಿ ಮೀರಿ ನಾವು ಪ್ರಯತ್ನಿಸುತ್ತೇವೆ. ಹರಿದು ಹೋದ ಮಾನವ ಹೃದಯಗಳನ್ನು ಒಂದುಗೂಡಿಸುವಂತಹ ಕೆಲಸ ಪವಿತ್ರ ಕುರ್ಆನ್ 6ನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಮಾಡಿತು. ಪವಿತ್ರ ಕುರ್ಆನ್ 114 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಜೀವನ ವ್ಯವಸ್ಥೆಯಾಗಿದೆ. ಅದರ ಬಳಿ ಮಾನವ ಕುಲಕ್ಕೆ ಸಂದೇಶ ಇದೆ. ಹೇ ಮನುಷ್ಯರೇ ಎಂಬುದು ಅದರ ಅಭಿಸಂಬೋಧನಾ ಶೈಲಿ. 6236 ವಚನಗಳು. ಆ ವಚನಗಳ ಕೇಂದ್ರೀಯ ವಿಷಯ ಮನುಷ್ಯ. ಅದು ಮನುಷ್ಯನ ಬಗ್ಗೆ ಮಾತನಾಡುತ್ತದೆ ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ಮನುಷ್ಯನ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಅದು ಮಾರ್ಗದರ್ಶನ ನೀಡಿದೆ. ಮಾನವರ ಬಗ್ಗೆ ಕುರ್ಆನ್ ಹೇಳಿದ್ದು, ಮನುಷ್ಯರೇ ನೀವೆಲ್ಲ ಮೂಲತಃ ಒಂದೇ ಸಮುದಾಯದವರು, ಏಕೈಕ ಸೃಷ್ಟಿಕರ್ತನ ಸೃಷ್ಟಿಗಳು. ಅವನು ನಿಮ್ಮನ್ನು ಸನ್ಮಾರ್ಗವಂತರನ್ನಾಗಿ ಮಾಡಲಿಕ್ಕಾಗಿ ತನ್ನ ಸಂದೇಶವಾಹಕರನ್ನು ಕಳುಹಿಸಿದನು, ತನ್ನ ಗ್ರಂಥವನ್ನು ಅವತೀರ್ಣಗೊಳಿಸಿದನು. ಆ ಪೈಕಿ ಜಗತ್ತಿಗೆ ಬಂದ ಅಂತಿಮ ದೇವಗ್ರಂಥ ಪವಿತ್ರ ಕುರ್ಆನ್ ಆಗಿದೆ. ಅದು ವ್ಯಕ್ತಿಯ ವಿಕಾಸದ ಬಗ್ಗೆ, ಒಂದು ಸಂತೃಪ್ತ ಕುಟುಂಬದ ಬಗ್ಗೆ, ಆದರ್ಶ ರಾಷ್ಟ್ರ ಸಮಾಜದ ಬಗ್ಗೆ,
ಮತ್ತು ಭವ್ಯ ರಾಷ್ಟ್ರದ ಬಗ್ಗೆ, ಇಡೀ ಜಗತ್ತಿನ ಬಗ್ಗೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಮಾತನಾಡುತ್ತದೆ. ಇವತ್ತು ನಮ್ಮ ಮುಂದಿರುವಂತಹ ವಿಷಯ ಅದು ಕುಟುಂಬಕ್ಕೆ ಸಂಬಂಧಿಸಿದ್ದು. ಈ ಜಗತ್ತಿನಲ್ಲಿ ಜನ್ಮ ತಾಳುವ ಪ್ರತಿಯೊಬ್ಬ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆಯುತ್ತಾನೆ. ರಾಷ್ಟ್ರ ಮತ್ತು ಸಮಾಜದ ಒಂದು ಶಾಖೆ, ಬಹಳ ಪ್ರಮುಖವಾದಂತಹ ಶಾಖೆ ಕುಟುಂಬವಾಗಿದೆ. ಕುಟುಂಬದಲ್ಲಿ ಸಂಬಂಧಗಳಿವೆ. ಆ ಸಂಬಂಧಿಕರ ಮಧ್ಯ ಒಂದು ಮಗು ಕಣ್ತೆರೆಯುತ್ತದೆ, ಆ ಸಂಬಂಧಗಳ ಜೊತೆ ಬೆಳೆಯುತ್ತದೆ ಓರ್ವ ಕುಟುಂಬದ ಸದಸ್ಯನಾಗಿ. ಯಾವ ರೀತಿ ಮನುಷ್ಯನಿಗೆ ಅವನ ಪ್ರಾಣ ರಕ್ಷಣೆಗೆ ನೀರು ಮತ್ತು ಆಮ್ಲಜನಕ ಅನಿವಾರ್ಯವಾಗಿದೆಯೋ, ಅದೇ ರೀತಿ ಕುಟುಂಬ ಸಂಬಂಧಗಳ ಉಳಿವಿಗೆ ಪ್ರೀತಿಯ ಅಗತ್ಯ ಇದೆ. ಆ ಪ್ರೀತಿ ಆ ಮಗುವಿಗೆ ದಕ್ಕಿತು ಎಂಬ ಕಾರಣಕ್ಕಾಗಿಯೇ ಅದು ಶೈಶಾವಸ್ಥೆಯಿಂದ ಬಾಲ್ಯಕ್ಕೆ, ಬಾಲ್ಯದಿಂದ ಯೌವನಕ್ಕೆ ಬೆಳೆದು ನಿಂತು. ಕುಟುಂಬದ ಪ್ರಧಾನ ಘಟ್ಟ ತಂದೆ ಮತ್ತು ತಾಯಿ. ಇವತ್ತು ಸಮಾಜದಲ್ಲಿ ಸಮಾಜ, ರಾಷ್ಟ್ರ, ವಿಶ್ವ, ಮನುಷ್ಯ ಸಂಬಂಧಗಳು ಎಲ್ಲವೂ ಗ್ರಾಹಕ ಸಂಸ್ಕೃತಿಗೆ ಒಳಗಾಗುತ್ತಿವೆ. ಪ್ರತಿಯೊಂದರಲ್ಲಿ ವ್ಯಾವಹಾರಿಕತೆ ಬಂದು ಬಿಟ್ಟಿದೆ. ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲೂ ಕೂಡ ಲೆಕ್ಕಾಚಾರದಲ್ಲಿಯೇ ಸಂಬಂಧಗಳನ್ನು ಇಡಬೇಕೋ ಅಥವಾ ಬಿಡಬೇಕು ಎಂಬುದನ್ನು ತೀರ್ಮಾನಿಸಲಾಗುತ್ತದೆ. ಅಷ್ಟೊಂದು ವ್ಯಾವಹಾರಿಕವಾಗಿ ವ್ಯವಹರಿಸುತ್ತಿರುವಂತಹ ಭೋಗ ಮತ್ತು ಸ್ವಾರ್ಥದ ಜಗತ್ತಿನಲ್ಲಿ ನಾವು ಬದುಕುತ್ತಿದ್ದೇವೆ. ಒಂದು ಕುಟುಂಬದಲ್ಲಿ ಸಿಗಬೇಕಾದಂತಹ ಪ್ರೀತಿ, ವಿಶ್ವಾಸ ಅದು ಮರೀಚಿಕೆಯಾಗುತ್ತಿದೆ. ಕಾಟಾಚಾರಕ್ಕಾಗಿ ತಂದೆ ತಾಯಿ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು, ಸಂಬಂಧಿಕರು ಸಂಬಂಧಿಕರನ್ನು ಮಾತನಾಡಿಸುವಂತಹ, ಒಣ ಪ್ರೀತಿ ತೋರಿಸುವಂತಹ ಒಂದು ವ್ಯಾಪಕವಾದಂತಹ ಈ ಕಪಟತೆಯನ್ನು ನಾವು ಸಮಾಜದಲ್ಲಿ ನೋಡುತ್ತಿದ್ದೇವೆ. ಪವಿತ್ರ ಕುರ್ಆನ್ ಕುಟುಂಬ ಸಂಬಂಧದ ಬಗ್ಗೆ ಮಾತನಾಡುವಾಗ ಹೇಳಿತು, ಯಾ ಅಯ್ಯುಹನ್ನಾಸು ತಕೂ ರಬ್ಬಕುಮುಲ್ಲದಿ ಖಲಕಕುಂ. ಹೇ ಮನುಷ್ಯರೇ, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಸೃಷ್ಟಿಕರ್ತನನ್ನು ಭಯಪಡಿ. ಮಿನ್ ನಫ್ಸಿನ್ ವಾಹಿದ ವ ಖಲಕ ಮಿನ್ಹಾ ಝೌಜಹಾ ವ ಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರಾ. ಅವನಾದರೂ ನಿಮ್ಮನ್ನು ಒಂದು ಗಂಡು ಒಂದು ಹೆಣ್ಣಿನ ಮೂಲಕ ಸೃಷ್ಟಿಸಿದ್ದಾನೆ. ಅವರಿಬ್ಬರನ್ನು ಒಂದುಗೂಡಿಸಿ ಅವರಿಬ್ಬರಿಂದ ಅನೇಕ ಸ್ತ್ರೀ ಪುರುಷರು ಈ ಜಗತ್ತಿನಲ್ಲಿ ಹಬ್ಬಿರುವುದನ್ನು ನೀವು ನೋಡುತ್ತಿದ್ದೀರಿ. ಯಾರ ಹೆಸರನ್ನೆತ್ತಿ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳನ್ನು ನೀವು ಕೇಳುತ್ತೀರೋ ಆ ದೇವನನ್ನು ಭಯಪಡಿ. ಕುಟುಂಬ ಸಂಬಂಧಗಳನ್ನು ಕೆಡಿಸಿಕೊಳ್ಳಬೇಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ ಒಂದು ಕಡೆ, ಯಾವನು ತನ್ನ ಸ್ವಾರ್ಥಕ್ಕಾಗಿ ರಕ್ತ ಸಂಬಂಧಗಳನ್ನು ಕಡಿದುಕೊಳ್ಳುತ್ತಾನೋ ಅವನಿಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿದರು ಪ್ರವಾದಿಗಳು. ಕುಟುಂಬ ಸಂಬಂಧಕ್ಕೆ ಬಹುದೊಡ್ಡ ಪ್ರಾಶಸ್ತ್ಯವನ್ನು ನೀಡಿದಂತಹ ಆ ಪ್ರವಾದಿಯ ಬದುಕು, ಆ ಪ್ರವಾದಿಯ ಸಂದೇಶ
ಒಂದು ಕುಟುಂಬ ಹೇಗಿರಬೇಕು ಎಂಬುದನ್ನು ನಿರ್ಧರಿಸಿದರು ಪ್ರವಾದಿಗಳು. ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ಒಂದು ಕುಟುಂಬ, ಒಂದು ಗಂಡು ಮತ್ತು ಒಂದು ಹೆಣ್ಣು ಶಾಸ್ತ್ರೋಕ್ತವಾಗಿ ದಾಂಪತ್ಯಕ್ಕೆ ಕಾಲಿಡುವ ಮೂಲಕ ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರುತ್ತದೆ. ಎಲ್ಲೋ ಇರುವ ಗಂಡು, ಎಲ್ಲೋ ಇರುವ ಹೆಣ್ಣು, ಎರಡು ಅಪರಿಚಿತ ಜೀವಗಳು. ಆ ಎರಡು ಅಪರಿಚಿತ ಜೀವಗಳಿಗೆ ಸಂಬಂಧಿಸಿದಂತಹ ಕುಟುಂಬಗಳು ಈ ಕಾರಣಕ್ಕಾಗಿ ಒಂದಾಗುತ್ತವೆ, ಮದುವೆ ಎಂಬ ವಿಷಯದ ಮೇಲೆ. ಇಸ್ಲಾಂ ಆರಾಧನೆಗಳ ಬಗ್ಗೆ ಮಾತನಾಡುತ್ತದೆ. ಹಾಗೆಯೇ ಅದು ಮದುವೆಯ ಬಗ್ಗೆ, ಕುಟುಂಬದ ಬಗ್ಗೆ, ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಆರ್ಥಿಕತೆಯ ಬಗ್ಗೆ, ನೈತಿಕತೆಯ ಬಗ್ಗೆ, ಮಾನವೀಯತೆಯ ಬಗ್ಗೆ, ಶಾಂತಿಯ ಬಗ್ಗೆ, ಸಹೋದರತೆಯ ಬಗ್ಗೆ, ರಾಜಕಾರಣದ ಬಗ್ಗೆ ಕೂಡ ಮಾತನಾಡುತ್ತದೆ. ಇಲ್ಲಿ ಪ್ರಸಕ್ತ ಸದ್ಯ ನಾವು ಚರ್ಚಿಸುವ ವಿಷಯ ಕುಟುಂಬ. ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದರೆ ಒಂದು ಗಂಡು ಮತ್ತು ಹೆಣ್ಣು ದಾಂಪತ್ಯಕ್ಕೆ ಕಾಲಿಡಬೇಕು. ಅವರಿಬ್ಬರ ಮೂಲಕ ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರುತ್ತದೆ. ಆದರೆ ಆ ಕುಟುಂಬ ಸಂತೃಪ್ತ ಕುಟುಂಬವಾಗಿರಬೇಕು ಅಂತ ಹೇಳಿದರೆ ಆರಂಭದಲ್ಲಿಯೇ ಪ್ರವಾದಿಗಳು ಮಾರ್ಗದರ್ಶನ ಮಾಡಿದರು. ನೀನು ನಿನ್ನ ಕೈ ಹಿಡಿಯುವ ಪತ್ನಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ, ನೋಡಿ, ಮನುಷ್ಯನಿಗೆ ಇರುವುದು ತನ್ನ ಹೆಂಡತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಏಕೈಕ ಸ್ವಾತಂತ್ರ್ಯ ಅವನಿಗಿರುವುದು. ನನ್ನ ತಂದೆ ಯಾರಾಗಬೇಕು, ಇದು ನನ್ನ ಕೈಯಲ್ಲಿಲ್ಲ ಆಯ್ಕೆ ಮಾಡಿಕೊಳ್ಳುವುದು. ನನ್ನ ತಾಯಿ ಯಾರಾಗಬೇಕು, ಇದು ನಾನು ನಿರ್ಧರಿಸಿ ನನ್ನ ತಾಯಿಯನ್ನು ಪಡೆದದ್ದಲ್ಲ. ತಂದೆಯ ಆಯ್ಕೆಯಲ್ಲಿ, ತಾಯಿಯ ಆಯ್ಕೆಯಲ್ಲಿ, ಅಣ್ಣ ಯಾರಾಗಬೇಕು, ತಂಗಿ ಯಾರಾಗಬೇಕು ಎನ್ನುವಂತಹ ಇತರ ಸಂಬಂಧಗಳ ಆಯ್ಕೆಯಲ್ಲಿ ಇಲ್ಲದಂತಹ ಸ್ವಾತಂತ್ರ್ಯ ಮನುಷ್ಯ ಪತ್ನಿಯನ್ನು ಆರಿಸುವಾಗ ಅವನಿಗೆ ಆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಒಂದು ಹೆಣ್ಣಿಗೂ ಕೂಡ ತನ್ನ ಗಂಡ ಯಾರಾಗಬೇಕು ಎಂಬ ಆಯ್ಕೆ ಮಾಡಿಕೊಳ್ಳುವಂತಹ ಪೂರ್ಣವಾದ ಅಧಿಕಾರವನ್ನು ಪ್ರವಾದಿಗಳು ಕೊಟ್ಟರು. ಅದು ಪ್ರಕೃತಿ ದತ್ತವಾಗಿ ಇವರಿಬ್ಬರಿಗೂ ಸಿಕ್ಕಂತಹ ಒಂದು ಆಯ್ಕೆಯ ಸ್ವಾತಂತ್ರ್ಯ. ಅದು ಇದು ನಿಮ್ಮ ಸ್ವಾತಂತ್ರ್ಯದಲ್ಲಿರುವಂತಹ ಆಯ್ಕೆ ದೇವನು ನಿಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ನೀವು ಬಹಳ ಅಭಿಮಾನದಿಂದ ಅದನ್ನು ಬಳಸಿಕೊಳ್ಳಬೇಕು. ಆ ಆಯ್ಕೆಯ ಸ್ವಾತಂತ್ರ್ಯ ದೇವನು ನಿಮಗೆ ನೀಡಿದ್ದಾನೆ ಅಂತ ಹೇಳಿದರೆ ಅದನ್ನು ವ್ಯಾಪಾರದ ಮಾರುಕಟ್ಟೆಯಲ್ಲಿ ಮಾರಾಟದ ವಸ್ತುಗಳಂತೆ ಅದನ್ನು ಬಳಸಿಕೊಳ್ಳಬಾರದು. ಇವತ್ತು ನಡೆಯುತ್ತಿರುವುದು ಅದೇ. ಒಂದು ಕುಟುಂಬ ಸಂತೃಪ್ತ ಕುಟುಂಬ ಆಗುತ್ತಿಲ್ಲ ಅಂತ ಹೇಳಿದರೆ ಗಂಡ ಆಯ್ಕೆ ಮಾಡುವುದು ಹೆಣ್ಣಿನ ಆಸ್ತಿಯನ್ನು. ಆಕೆ ನನಗೆ ಎಷ್ಟು ವರದಕ್ಷಿಣೆ ಕೊಡುತ್ತಾಳೆ, ಎಷ್ಟು ಬಂಗಾರವನ್ನು ಕೊಡುತ್ತಾಳೆ ಎಂಬ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಈ ವರದಕ್ಷಿಣೆ ಎಂಬ ಧರ್ಮ ವಿರೋಧಿ ನೀತಿಯಿಂದ ಅಸ್ತಿತ್ವಕ್ಕೆ ಬಂದ ಒಂದು ಕುಟುಂಬ ಎಂದೂ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಒಂದು ಭದ್ರ ಸುಭದ್ರ ಕುಟುಂಬದ ಅಡಿಪಾಯಕ್ಕೆ ಮೂಲದಲ್ಲಿಯೇ ಕೊಡಲಿ ಪೆಟ್ಟನ್ನು ಕೊಡುವಂತಹ ಈ ವರದಕ್ಷಿಣೆ ಇವತ್ತು ಸಮಾಜದಲ್ಲಿ ವ್ಯಾಪಕವಾಗುತ್ತಿದೆ. ವರದಕ್ಷಿಣೆ ಇಲ್ಲದಂತಹ ಮದುವೆಗಳನ್ನು ಊಹಿಸಿಕೊಳ್ಳುವುದು ಕೂಡ ಕಷ್ಟದ ಕೆಲಸ. ಇವತ್ತು ಕಲ್ಪಿಸುವುದು ಕೂಡ ಸಾಧ್ಯವಿಲ್ಲ. ಅವಿದ್ಯಾವಂತರಲ್ಲಿ ಇಲ್ಲದ, ಅವಿದ್ಯಾವಂತರಲ್ಲಿ ಅಷ್ಟು ಗೀಳಿಲ್ಲದ, ಹೆಚ್ಚು ಹೆಚ್ಚು ವಿದ್ಯಾವಂತರೇ, ಪದವೀಧರರೇ, ಆಸ್ತಿ ಅಂತಸ್ತನ್ನು ಹೊಂದಿದವರೇ, ಡಾಲರ್ಸ್ ಕಾಲೋನಿಗಳಲ್ಲಿ ಬದುಕುತ್ತಿರುವಂತಹ ಶ್ರೀಮಂತರೇ ಇದಕ್ಕೆ ಹೆಚ್ಚು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಇದನ್ನು ಪೋಷಿಸುತ್ತಿದ್ದಾರೆ, ಬೆಳೆಸುತ್ತಿದ್ದಾರೆ. ಸಮಾಜ ಎಷ್ಟು ದೊಡ್ಡ ದುರಂತದ ಮೂಲಕ ಹಾದು ಹೋಗುತ್ತಿದೆ ಸ್ವಲ್ಪ ಯೋಚಿಸಿ ನೋಡಿ. ಅದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವರದಕ್ಷಿಣೆಯ ಬದಲಾಗಿ ವಧುದಕ್ಷಿಣೆಯನ್ನು ನೀಡಿ ಮದುವೆಯಾಗುವುದು ಅದು ಧರ್ಮಸಮ್ಮತವಾಗಿದೆ ಅಂತ ಹೇಳಿದ್ರು. ಗಂಡು
ನೀನು ನಿನ್ನನ್ನು ಮಾರಾಟ ಮಾಡಿಕೊಳ್ಳುವ ಮೂಲಕ, ನೀನು ನಿನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಕೆಯ ಗುಣ, ಆಕೆಯ ಚಾರಿತ್ರ್ಯ, ಆಕೆಯ ಇನ್ನಿತರ ವಿಶೇಷತೆಗಳನ್ನು ನೋಡದೆ ಕೇವಲ ಹಣಕ್ಕಾಗಿ ಮದುವೆಯಾಗುವುದಾದರೆ ಆ ಕುಟುಂಬ, ಅರಬಿಯಲ್ಲಿ ಹೇಳ್ತಾರೆ, ಒಂದು ಮನೆಗೆ ಮನುಷ್ಯನಿಗೆ ಶಾಂತಿ ಸಿಗುವುದು ಮನೆಯಲ್ಲಿ. ಇನ್ನು ಯಾರಿಗೆ ಮನೆಯಲ್ಲಿ ಶಾಂತಿ ಸಿಗುವುದಿಲ್ಲವೋ ಅವರಿಗೆ ಮಸೀದಿಯಲ್ಲೂ ಶಾಂತಿ ಸಿಗುವುದಿಲ್ಲ, ಮಂದಿರದಲ್ಲೂ ಶಾಂತಿ ಸಿಗುವುದಿಲ್ಲ, ಚರ್ಚಿನಲ್ಲೂ ಶಾಂತಿ ಸಿಗುವುದಿಲ್ಲ. ಯಾವ ವ್ಯಕ್ತಿ ಮನೆಯಲ್ಲಿ ಶಾಂತಿಯನ್ನು ಕಳೆದುಕೊಂಡಿದ್ದಾನೋ ಈ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಅವನು ಶಾಂತಿಯನ್ನು ಹುಡುಕಲಿಕ್ಕೆ, ಅದು ಅವನಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅರಬಿ ಭಾಷೆಯಲ್ಲಿ ಮನೆಗೆ ಮಸ್ಕನ್ ಅಂತ ಹೇಳುವುದು. ಅಂತ ಹೇಳಿದರೆ ನಿನ್ನ ಮನೆ ಶಾಂತಿನಿಕೇತನ ಆಗಬೇಕು. ಅದು ಆಗಬೇಕು ಅಂತ ಹೇಳಿದರೆ ವರದಕ್ಷಿಣೆ ಇಲ್ಲದ ಮದುವೆಗಳು ಆ ಕುಟುಂಬದಲ್ಲಿ ಆಗಬೇಕು. ವಧುದಕ್ಷಿಣೆಯನ್ನು ಕೊಟ್ಟು ಮದುವೆ ಆಗಬೇಕು ಎಂಬುದನ್ನು ಪ್ರವಾದಿಗಳು ಕಲಿಸಿದರು. ಆನಂತರ ಒಂದು ಹೆಣ್ಣನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಕೆಯ ಸಂಪತ್ತು, ಆಕೆಯ ಸೌಂದರ್ಯ, ಆಕೆಯ ಮನೆತನಕ್ಕಿಂತಲೂ ಹೆಚ್ಚು ಪ್ರಾಶಸ್ತ್ಯ ನೀನು ನೀಡುವುದು ಆಕೆಯಲ್ಲಿರುವಂತಹ ಉನ್ನತ ಮೌಲ್ಯಗಳಿಗೆ. ಇವತ್ತು ಮೌಲ್ಯಗಳೆಲ್ಲಿವೆ? ಮೌಲ್ಯಗಳಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಸಮಾಜದಲ್ಲಿ ಬುದ್ಧಿವಂತರಿಗೆ ಕೊರತೆ ಇಲ್ಲ. ಇವತ್ತು ಇಡೀ ದೇಶಕ್ಕೆ ದೇಶವೇ ಕೇರಳದ ಮಾದರಿಯನ್ನು ಅನುಸರಿಸುವಂತಹ ನಿಟ್ಟಿನಲ್ಲಿ ಸಾಕ್ಷರತೆಯೆಡೆಗೆ ಹೋಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಪರಿಪೂರ್ಣ ಸಾಕ್ಷರ ರಾಷ್ಟ್ರದಲ್ಲಿ ಸೇರುತ್ತದೆ. ಬುದ್ಧಿವಂತರ ಕೊರತೆ ಇಲ್ಲ ಸಮಾಜದಲ್ಲಿ. ಇಂದು ಹೆತ್ತ ತಂದೆ ತಾಯಿಗಳ ಪರಿಸ್ಥಿತಿ ಕೂಡ ಹೇಗಿದೆ ಅಂತ ಹೇಳಿದರೆ, ನನ್ನ ಮಗ ಬುದ್ಧಿವಂತನಾಗಬೇಕು, ನನ್ನ ಮಗಳು ಬುದ್ಧಿವಂತಳಾಗಬೇಕು, ಅದಕ್ಕಾಗಿ LKG UKG ಇಂದಲೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಗೆ ದುಬಾರಿ ಶುಲ್ಕವನ್ನು ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತಹದ್ದು. ನನ್ನ ಮಗು, ನನ್ನ ಮಗಳು ಮುಂದೆ ಬಹುದೊಡ್ಡ ಬುದ್ಧಿವಂತಳಾಗಬೇಕು. ಆದರೆ ಯಾವ ತಂದೆ ತಾಯಿಯೂ ಇವತ್ತು ನನ್ನ ಮಗ, ನನ್ನ ಮಗಳು ಪ್ರಾಮಾಣಿಕರಾಗಿ ಬದುಕಬೇಕು ಅಂತ ಬಯಸುತ್ತಿಲ್ಲ. ಬುದ್ಧಿವಂತಿಕೆ ಹೆಚ್ಚಾಗುತ್ತಿದೆ. ಆ ಹೆಚ್ಚಾದ ಬುದ್ಧಿವಂತಿಕೆಯಿಂದಲೇ ಅನೇಕ ಅನಾಹುತಗಳು ಕೂಡ ಸೃಷ್ಟಿಯಾಗುತ್ತಿವೆ. ಅದಕ್ಕೆ ಒಬ್ಬ ಚಿಂತಕ ಹೇಳ್ತಾನೆ, ಬುದ್ಧಿವಂತರಿಗಿಂತಲೂ ಸದ್ಯ ಭಾರತಕ್ಕೆ ಪ್ರಾಮಾಣಿಕರಾಗತ್ತೆ ಇದೆ ಅಂತ. ಪ್ರಾಮಾಣಿಕತೆ ಹೊರಟು ಹೋಗಿದೆ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇವ ಮಿದ್ಯತೆ, ನಮ್ಮ ವೇದಗಳು ಹೇಳಿದ್ದು. ಪ್ರಾಮಾಣಿಕತೆಯಿಂದ ಜ್ಞಾನ ಗಳಿಸಿದಂತಹ ಜ್ಞಾನಿಗಳನ್ನು ಎಲ್ಲ ಕಾಲದಲ್ಲಿ ಗೌರವಿಸಲಾಗಿದೆ, ಎಲ್ಲ ಕಾಲದಲ್ಲಿ ಅವರನ್ನು ಗೌರವಿಸಲಾಗುತ್ತದೆ. ಆದರೆ ಕುಟುಂಬ ಎನ್ನುವಂತಹ ಒಂದು ಪವಿತ್ರವಾದ ಸಂಸ್ಥೆ, ಅದು ಲಾಭ ಮತ್ತು ನಷ್ಟದ ಲೆಕ್ಕಾಚಾರದಲ್ಲಿ ತೂಗಿ ಅಳಿಯುವಂತಹ ಹಂತಕ್ಕೆ ನಾವು ಸ್ವಾರ್ಥಿಗಳಾಗಿ ಬಿಟ್ಟರೆ ಆ ಕುಟುಂಬದಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ. ಇಲ್ಲಿ ದೇವನು ಹೇಳುತ್ತಿದ್ದಾನೆ, ನಿಮ್ಮ ಪ್ರಾಮಾಣಿಕತೆಗೆ ಪ್ರಥಮ ಸಾಕ್ಷಿ ಕುಟುಂಬ ಸಂಬಂಧಗಳನ್ನು ನೀವು ಕೆಡಿಸಬಾರದು. ಆ ಕುಟುಂಬದ ಪ್ರಧಾನ ಘಟ್ಟ ತಂದೆ ಮತ್ತು ತಾಯಿ. ಕುರ್ಆನ್ ಹೇಳುತ್ತದೆ, ಹೇ ಮನುಷ್ಯ, ನೀನು ಈ ಭೂಮಿಗೆ ಬಂದದ್ದು ಆಕಸ್ಮಿಕ ಅಲ್ಲ. ಹೇಳ್ತಾರೆ ಜನ, ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತ. ಇದು ಅವರದ್ದು ಒಂದು ವಿಚಾರಧಾರೆ. ಆದರೆ ಪವಿತ್ರ ಕುರ್ಆನ್ ಒಂದು ವಿಚಾರಧಾರೆಯನ್ನು ನಮ್ಮ ಮುಂದಿಟ್ಟಿದೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತ ಹೇಳಿದ ಸಿದ್ಧಾಂತವನ್ನು ನೀವು ನಂಬಬಹುದು. ಅದಕ್ಕೆ ವ್ಯತಿರಿಕ್ತವಾದ ವಿಚಾರವನ್ನು ಕುರ್ಆನ್ ಸ್ಪಷ್ಟಪಡಿಸುತ್ತದೆ, ಅದನ್ನು ಕೂಡ ನೀವು ಒಪ್ಪಬಹುದು. ಆದರೆ ವಾಸ್ತವಕ್ಕೆ ಯಾವುದು ಹತ್ತಿರವಾಗಿದೆ? ಕುರ್ಆನ್ ಹೇಳುತ್ತದೆ, ಹುಟ್ಟು ಆಕಸ್ಮಿಕ ಅಲ್ಲ. ನಿಮ್ಮ ಹುಟ್ಟು ಒಂದು ಉದ್ದೇಶಪೂರ್ವಕವಾಗಿದೆ. ನೀವು ಆಕಸ್ಮಿಕವಾಗಿ ಹುಟ್ಟಿ ಬಂದವರಲ್ಲ, ಮನುಷ್ಯರೇ.
ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ದೇವನು ನನಗೆ ಜೀವನ ಮತ್ತು ಮರಣವನ್ನು ಕೊಟ್ಟಿದ್ದಾನೆ. ಆ ಜೀವನ ಮತ್ತು ಮರಣದ ಮಧ್ಯೆ ಒಂದಿಷ್ಟು ಅವಧಿಯನ್ನು ಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ನಿಮ್ಮ ಪೈಕಿ ಯಾರು ಪುಣ್ಯದ ಕರ್ಮಗಳನ್ನು ಮಾಡುತ್ತಾರೆ ಎಂಬುದನ್ನು ನೋಡಲಿಕ್ಕಾಗಿ. ನೀವು ಮೋಜು, ಮನರಂಜನೆ, ಐಷಾರಾಮಿ ಬದುಕನ್ನು ಬದುಕಲಿಕ್ಕೆ ಬಂದವರಲ್ಲ. ನಿಮಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶದೊಂದಿಗೆ ನಿಮ್ಮನ್ನು ಸೃಷ್ಟಿಸಲಾಗಿದೆ. ಮನುಷ್ಯನಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನು ದೇವನು ಕೊಟ್ಟು ಕಳುಹಿಸಿದ್ದಾನೆ. ಏನದು ಅಂತ ಹೇಳಿದರೆ, ನಿನ್ನನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ನೀನು ಸಂಪೂರ್ಣ ಶರಣಾಗಬೇಕು. ಯಾರು ನಮ್ಮ ಸೃಷ್ಟಿಕರ್ತ? ಯಾರು ನಮ್ಮ ದೇವರು? ನನ್ನ ನಿಮ್ಮ ಈ ಜಗತ್ತಿನ ಎಲ್ಲ ಮನುಷ್ಯರ ದೇವನಾಗಲಿಕ್ಕೆ ಯಾರಿಗೆ ಯೋಗ್ಯತೆ? ಅದು ಮಹಾತ್ಮರಿಗಿದೆಯೇ? ಪ್ರವಾದಿಗಳಿಗಿದೆಯೇ? ಶರಣರಿಗಿದೆಯೇ? ಖಂಡಿತ ಇಲ್ಲ. ಈ ಜಗತ್ತಿನ ಸೃಷ್ಟಿಕರ್ತ ಅಂತ ಕರೆಯಿಸಿಕೊಳ್ಳುವ ಯೋಗ್ಯತೆ ಯಾರಿಗಿದೆ ಅಂತ ಹೇಳಿದರೆ, ನಮ್ಮ ಬಸವರಾಜ ಸ್ವಾಮೀಜಿಗಳು ಹೇಳ್ತಾರೆ, ಬಸವಲಿಂಗ ಸ್ವಾಮೀಜಿಗಳು, ಸೃಷ್ಟಿಕರ್ತ ಯಾರು ಅಂತ ಹೇಳಿದರೆ ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ಲವೋ ಅವನು ಮಾತ್ರ ಮನುಷ್ಯರ ಸೃಷ್ಟಿಕರ್ತನಾಗಲಿಕ್ಕೆ ಸಾಧ್ಯ ಅಂತ. ಮಹಾತ್ಮರಿಗೆ ಡೇಟ್ ಆಫ್ ಬರ್ತ್ ಇದೆ, ಪ್ರವಾದಿಗಳಿಗೆ ಡೇಟ್ ಆಫ್ ಬರ್ತ್ ಇದೆ, ಶರಣರಿಗೆ ಡೇಟ್ ಆಫ್ ಬರ್ತ್ ಇದೆ, ಸೂಫಿಗಳಿಗೆ ಡೇಟ್ ಆಫ್ ಬರ್ತ್ ಇದೆ. ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ಲವೋ, ಯಾರಿಗೆ ಜೀವನ ಮರಣವಿಲ್ಲವೋ, ಹಸಿವು ದಾಹವಿಲ್ಲವೋ, ಯಾವುದರ ಅಗತ್ಯವೂ ಇಲ್ಲದಂತಹ, ರೂಪವಿಲ್ಲದ, ಆಕಾರವಿಲ್ಲದ, ನಿದ್ರೆಯಿಲ್ಲದ, ತೂಕಡಿಕೆ ಇಲ್ಲದ, ಕಾಮವಿಲ್ಲದ, ಕಾಮಿನಿ ಇಲ್ಲದ, ಮಕ್ಕಳಿಲ್ಲದ, ತಂದೆ ತಾಯಿಗಳಿಲ್ಲದ, ಯಾವ ವಸ್ತುವಿನ ಅಗತ್ಯವೂ ಇಲ್ಲದಂತಹ ಆ ನಿಮ್ಮ ಸೃಷ್ಟಿಕರ್ತ, ಅವನಿಗೆ ನೀವು ಸಂಪೂರ್ಣ ಶರಣಾಗಬೇಕು. ಇದು ಮಾನವ ಜೀವನದ ಉದ್ದೇಶ. ಇದು ಯಾಕೆ? ನೀವು ಅವನಿಂದ ಬಂದದ್ದು, ಅವನು ಕೊಟ್ಟದ್ದನ್ನು ನೀವು ತಿನ್ನುತ್ತಿರುವುದು. ಹೊಲದಲ್ಲಿ ಬೀಜ ಬಿತ್ತುವುದು ಮಾತ್ರ ರೈತನ ಕೆಲಸ. ಬೆಳೆ ಬೆಳೆಯುವುದು ನಮ್ಮ ಕೈಯಲ್ಲಿಲ್ಲ. ಭೂಮಿಯನ್ನು ಸೀಳಿ ಆ ಫಲವತ್ತಾದ ಬೀಜ ಸಸಿಯಾಗಿ ಹೊರಬರುತ್ತದೆ ಕಾಳುಗಳೊಂದಿಗೆ ಅಂತ ಹೇಳಿದರೆ ಅದು ಮನುಷ್ಯನಿಂದ ಸಾಧ್ಯವೇ? ಭೂಮಿಯನ್ನು ಹಾಸನ್ನಾಗಿ ಅದರಲ್ಲಿ ನಿಮಗೆ ಆಹಾರವನ್ನು, ಎಲ್ಲ ರೀತಿಯ ಸಾಧನ ಅನುಕೂಲತೆಗಳನ್ನು ಕೊಟ್ಟವನು ಅವನೊಬ್ಬನು ಮಾತ್ರ. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಸೂಸುವ ಗಾಳಿ ನಿನ್ನ ದಾನ. ನಿನ್ನ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳಿಗೆ ನನ್ನಲ್ಲಿ ರಾಮನಾಥ ಅಂತ. ಮನುಷ್ಯನ ಜೀವನದ ಉದ್ದೇಶ ತನ್ನ ಸೃಷ್ಟಿಕರ್ತನಿಗೆ ಬೇಷರತ್ತಾಗಿ ಸಂಪೂರ್ಣವಾಗಿ ಶರಣಾಗತನಾಗಬೇಕು. ಇನ್ನು ಎರಡನೆಯದು, ನಾನು ಹೇಳಿದಂತೆ ಆತನು ಕಳುಹಿಸಿದ ಪ್ರವಾದಿಗಳನ್ನು ಅನುಸರಿಸಬೇಕು. ಮೂರನೆಯದಾಗಿ ತಾಕೀತು ಮಾಡಿದ್ದು ಯಾವುದು? ನಿಮ್ಮ ಕುಟುಂಬದ ಪ್ರಧಾನ ಘಟ್ಟ ಅಂತ ಇದೆಯೋ, ನಿನ್ನ ಹೆತ್ತ ತಂದೆ ತಾಯಿ. ಇವತ್ತು ಎಷ್ಟು ಕುಟುಂಬಗಳಿವೆ ಸರ್ವೆ ಮಾಡಿ ನೋಡಿ, ಅವರು ತಮ್ಮ ಹೆತ್ತ ತಾಯಿಗಳ ಜೊತೆ ಬದುಕುತ್ತಿದ್ದಾರೆ ಅಂತ. ಕುರ್ಆನ್ ಹೇಳುತ್ತದೆ, ನಿಮ್ಮ ಕುಟುಂಬದ ಪ್ರಧಾನ ವ್ಯವಸ್ಥಾಪಕಿ, ನಿಮ್ಮ ಕುಟುಂಬದ ಪ್ರಧಾನ ಘಟ್ಟ ನಿನ್ನ ತಾಯಿ, ನಿನ್ನ ತಂದೆ. ಸ್ವಾರ್ಥ ಮನುಷ್ಯನಲ್ಲಿ ಮಿತಿ ಮೀರಿದಾಗ, ಎಲ್ಲವೂ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ತೂಗಿ ನೋಡುವಾಗ, ಹೆತ್ತ ತಂದೆ ತಾಯಿಗಳನ್ನು ಸಾಕಲಿಕ್ಕೂ ಕೂಡ ಇವತ್ತು ಮನುಷ್ಯನಿಗೆ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಒಬ್ಬ ಚಿಂತಕ ಹೇಳ್ತಾನೆ, ಒಬ್ಬ ತಾಯಿ 10 ಮಕ್ಕಳನ್ನು ಸಾಕುತ್ತಾಳೆ, ಒಬ್ಬ ತಾಯಿ. ಆದರೆ 10 ಮಕ್ಕಳು ಕೂಡಿ ಒಬ್ಬ ತಾಯಿಯನ್ನು ಸಾಕಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಸಮಾಜಕ್ಕೆ. ಇದು ಈ ಸಮಾಜ ಎಷ್ಟು ದೊಡ್ಡ ಸ್ವಾರ್ಥತೆಯಡೆಗೆ ನಡೀತಾ ಇದೆ.
ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳು ಮೊಮ್ಮಕ್ಕಳಿಂದ ಆ ಕುಟುಂಬದ ಸದಸ್ಯರಿಂದ ಸಿಗುವ ಪ್ರೀತಿ ಮತ್ತಿನ್ನಾವ ಸಂಬಂಧದಿಂದಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ನೀವು ಹೈಟೆಕ್ ವೃದ್ಧಾಶ್ರಮಗಳಲ್ಲಿ ಇಟ್ಟು ಸೇವಕಿಯರನ್ನು ನೇಮಿಸಿ ನಿಮ್ಮ ಹೆತ್ತ ತಂದೆ ತಾಯಿಗಳ ಸೇವೆ ಮಾಡಲಿಕ್ಕೆ ಸಾಕಷ್ಟು ಖರ್ಚು ಮಾಡಿದರೂ ಕೂಡ ಅವರು ತೋರುವ ಆರೈಕೆ ಮತ್ತು ನೀವು ತೋರುವ ಪ್ರೀತಿ ಸರಿಸಮ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ತಾಯಿಯ ಬಗ್ಗೆ ಕುರ್ಆನ್ ಹೇಳುತ್ತದೆ, ಆಕೆ ನಿನಗೆ ಜನ್ಮ ನೀಡಿದ್ದಾಳೆ. ಆಕೆಯ ಮುಂದೆ ನಿಂತಾಗ ನೀನು ಎತ್ತರದ ಧ್ವನಿಯಲ್ಲಿ ಮಾತನಾಡಬಾರದು. ನಿನ್ನ ತಾಯಿಯ ಮುಂದೆ ನಿಂತಾಗ ಆಕೆಗಿಂತಲೂ ಎತ್ತರದ ಧ್ವನಿಯಲ್ಲಿ ನೀನು ಮಾತನಾಡಬಾರದು. ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾನೆ ಪ್ರವಾದಿಗಳಿಗೆ, ಅಲ್ಲಾಹನ ಪ್ರವಾದಿಯೇ, ನನ್ನ ಸೇವೆಗೆ ನನ್ನ ಸೌಜನ್ಯತೆಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಅರ್ಹರು ಯಾರು ಅಂತ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ತಾಯಿ. ಮತ್ತೆ ಕೇಳುತ್ತಾನೆ, ಆನಂತರ ಯಾರು? ಆಗಲೂ ಪ್ರವಾದಿ ಹೇಳುತ್ತಾರೆ, ನಿನ್ನ ತಾಯಿ. ಮೂರನೆಯ ಬಾರಿ ಕೇಳುತ್ತಾನೆ, ಆನಂತರ ಯಾರು? ಆಗಲೂ ಪ್ರವಾದಿ ಹೇಳುತ್ತಾರೆ, ನಿನ್ನ ತಾಯಿ. ನಾಲ್ಕನೆಯ ಬಾರಿ ಕೇಳಿದಾಗ ಪ್ರವಾದಿ ಹೇಳುತ್ತಾರೆ, ನಿನ್ನ ತಂದೆ. ಒಬ್ಬ ಮನುಷ್ಯನ ಸೌಜನ್ಯತೆಗೆ ಸೇವೆಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಅರ್ಹಳು ಯಾರು ಅಂತ ಹೇಳಿದರೆ ಅವನ ತಾಯಿ. ತಂದೆಗಿಂತಲೂ 3 ಪಟ್ಟು ಮಗನ ಸೇವೆಗೆ ಅರ್ಹಳಾದವಳು ತಾಯಿ. ಆ ತಾಯಿ ಇವತ್ತು ಜೀವಂತವಿದ್ದರೂ ನಮ್ಮ ಮನೆಯಲ್ಲಿಲ್ಲ. ಆಕೆಗೆ ನಾವು ಬಯಸುವಂತಹ ಪ್ರೀತಿ, ಆಕೆ ನಮ್ಮಿಂದ ನಿರೀಕ್ಷಿಸುವಂತಹ ಕರುಣೆ, ವಾತ್ಸಲ್ಯ, ಸೇವೆ ಅದು ಸಿಗುತ್ತಿದೆಯೇ ಸಮಾಜದಲ್ಲಿ? ಖಂಡಿತ ಇಲ್ಲ. ಕುರ್ಆನ್ ಹೇಳುತ್ತದೆ, ಆಕೆಯ ಮುಂದೆ ನಿಂತಾಗ ಭುಜ ಬಗ್ಗಿಸಿ ನಿಲ್ಲಬೇಕು. ತಾಯಿಯ ಮುಂದೆ ಸೆಟೆದು ನಿಲ್ಲುವ, ಅಹಂಕಾರದ ಮಾತುಗಳನ್ನಾಡುವ ಅಧಿಕಾರ ಮನುಷ್ಯನಿಗಿಲ್ಲ. ಆನಂತರ ಇಸ್ಲಾಂ ನೀಡುವ ಶಿಕ್ಷಣ, ಒಬ್ಬ ವ್ಯಕ್ತಿ ತನ್ನ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ. ನಿತ್ರಾಣದ ಮೇಲೆ ನಿತ್ರಾಣ ಸಹಿಸಿ ಆಕೆ ನಿನಗೆ ಜನ್ಮ ನೀಡಿದ್ದಾಳೆ. ನೋಡಿ, ಮಗು ಗರ್ಭದಲ್ಲಿದೆ. ಆ ಹೊಟ್ಟೆಯನ್ನು ನೋಡಿಕೊಂಡು ತಾಯಿ ಹೇಳ್ತಾಳೆ, ತಾಯಿ ನಿರೀಕ್ಷೆಯಲ್ಲಿರುತ್ತಾಳೆ, ಯಾವಾಗ ಈ ಮಗು ಹೊರ ಬರುತ್ತದೆ, ಯಾವಾಗ ಈ ಮಗುವನ್ನು ನಾನು ನೋಡುತ್ತೇನೆ, ನನ್ನ ಪ್ರೀತಿಯನ್ನು ಯಾವಾಗ ದಾರಿ ಎರೆಯಬೇಕು. ಗರ್ಭದಿಂದ ಮರುವಿನ ಹೊರಬರುವ ನಿರೀಕ್ಷೆಯಲ್ಲಿರುತ್ತಾಳೆ. ಆನಂತರ ಹೊರಬರುತ್ತದೆ, ಬೆಳೆದು ದೊಡ್ಡವನಾಗುತ್ತಾನೆ. ಆಗಲೂ ತಾಯಿ ನಿರೀಕ್ಷೆಯಲ್ಲಿರುತ್ತಾಳೆ, ಹೊರಗೆ ಹೋದ ಮಗ ಯಾವಾಗ ಮನೆಗೆ ಬರುತ್ತಾನೆ ಎನ್ನುವಂತಹ ನಿರೀಕ್ಷೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ನಿಸ್ವಾರ್ಥವಾದ ಒಂದು ಪ್ರೀತಿ ಮನುಷ್ಯನಿಗೆ ಸಿಗುತ್ತಿದ್ದರೆ ಅದು ತನ್ನ ತಾಯಿಯಿಂದ ಮಾತ್ರ ಸಾಧ್ಯ. ಸ್ವಾಮೀಜಿ ಹೇಳಿದರು, ಕೆಲವು ಸುಖಗಳು ಸಿಗುತ್ತಿವೆ ಎಂಬ ಕಾರಣಕ್ಕಾಗಿ ನಾವು ಸಂಬಂಧಗಳನ್ನು ಪ್ರೀತಿಸುತ್ತೇವೆ ಅಂತ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೆ, ಅದರಲ್ಲಿ ಸ್ವಾರ್ಥ ಇದೆ. ಮಕ್ಕಳು ತಂದೆಯನ್ನು ಪ್ರೀತಿಸುತ್ತಾರೆ, ಸ್ವಾರ್ಥ ಇದೆ. ಈ ರೀತಿ ಜಗತ್ತಿನ ಎಲ್ಲ ಸಂಬಂಧಗಳಲ್ಲಿ ಪ್ರೀತಿಯಲ್ಲಿ ಸ್ವಾರ್ಥ ಇದೆ. ನಿಸ್ವಾರ್ಥವಾದ ಒಂದು ಪ್ರೀತಿ ಯಾವುದು ಅಂತ ಹೇಳಿದರೆ ತಾಯಿ ತನ್ನ ಮಗುವಿಗೆ ತೋರಿಸುವ ಪ್ರೀತಿ. ಆ ತಂದೆ ತಾಯಿಗಳ ಪರಿಸ್ಥಿತಿ ಇವತ್ತು ಮಕ್ಕಳ ಬದುಕಿನಿಂದ, ಪ್ರೀತಿ ಕರುಣೆಯಿಂದ ವಂಚಿತವಾಗಿ ಯಾರೋ ಎಲ್ಲೋ ವೃದ್ಧಾಶ್ರಮದಲ್ಲಿ ಕಳೆಯುತ್ತಿದ್ದಾರೆ, ಯಾರೋ ಎಲ್ಲೋ ಮಸೀದಿಯ ಗೋಡೆಯಲ್ಲಿ, ಮಂದಿರದಲ್ಲಿ, ಮತ್ತಿನ್ನೆಲ್ಲೋ ಬದುಕನ್ನು ಕಳೆಯುವಂತಹ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆನಂತರ ಇಸ್ಲಾಂ ಕಲಿಸಿತು, ನಿಮ್ಮ ಮಕ್ಕಳು ನಿಮಗೆ ವಿಧೇಯರಾಗಿರಬೇಕು ಅಂತ ಹೇಳಿದರೆ
ತಂದೆ ತಾಯಿಗಳಿಗೆ ಆಜ್ಞಾಪಿಸಿತು, ಅವರಿಗೆ ಉತ್ತಮವಾದಂತಹ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕು. ಶಿಕ್ಷಣ ಕೊಡಿಸುವುದು ಸುಲಭ. ಈಗಂತೂ ಒಂದಕ್ಕಿಂತ ಒಂದು ಪೈಪೋಟಿಗಳಿವೆ ಶಿಕ್ಷಣ ಸಂಸ್ಥೆಗಳು. ಬಹಳ ದುಬಾರಿಯಾದ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಕೊಡಿಸಿ ಶಿಕ್ಷಣ ಕೊಡಿಸುವುದು ಬಹಳ ಸುಲಭ. ಆದರೆ ಮಕ್ಕಳನ್ನು ತರಬೇತಿ ಮಾಡುವುದು ಬಹಳ ಕಠಿಣದ ಕೆಲಸ. ಇದು ಮಕ್ಕಳ ತರಬೇತಿಯಲ್ಲಿ ತಂದೆ ತಾಯಿಗಳು ಪೂರ್ಣವಾದ ಪರಿಶ್ರಮವನ್ನು ಪಡಬೇಕಾಗ್ತದೆ ಮತ್ತು ತಂದೆ ತಾಯಿಗಳು ಬಹಳಷ್ಟು ತಮ್ಮ ಮೇಲೆ ನಿಯಂತ್ರಣವನ್ನು ಹೇರಿಕೊಳ್ಳಬೇಕಾಗ್ತದೆ. ಯಾಕೆ? ಮಗು ತನ್ನ ತಂದೆ ತಾಯಿಯನ್ನು ಅನುಕರಿಸಿದಷ್ಟು ಇನ್ನಾರನ್ನು ಅನುಕರಿಸುವುದಿಲ್ಲ. ವಿಜ್ಞಾನ ಹೇಳ್ತದೆ, ಮಗು ಹುಟ್ಟಿದ ಮೇಲಲ್ಲ, ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ತಾಯಿಯನ್ನು ಅನುಕರಿಸುತ್ತದೆ ಅಂತ. ಮಗು ಹೇಳ್ತದೆ ಏನೋ ಒಂದು ಎಡವಟ್ಟು ಮಾಡಿ, ತಂದೆ ಬೆದರಿಸುತ್ತಾನೆ, ಸತ್ಯ ಹೇಳು. ಸತ್ಯ ಹೇಳಿದರೆ ಏನು ಮಾಡುವುದಿಲ್ಲ. ಆಗ ಮಗುವಿಗೆ ಖಾತ್ರಿ ಆಗ್ತದೆ, ನಾನು ಸತ್ಯ ಹೇಳಿದರೆ ನನ್ನ ತಂದೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ದಾನೆ ಅಂತ ಹೇಳಿ ಮಗು ಸತ್ಯ ಹೇಳಿಬಿಡ್ತದೆ. ಸತ್ಯ ಹೇಳಿದ ಕೂಡಲೇ ತಂದೆ ಕೆನ್ನೆಗೆ 2 ಏಟನ್ನು ಬಾರಿಸುತ್ತಾನೆ. ಆಗ ಮಗುವಿನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತದೆ ಸ್ವಲ್ಪ ಯೋಚಿಸಿ ನೋಡಿ. ಯಾವ ಭದ್ರತೆ, ಯಾವ ಭರವಸೆ ಆ ಮಗುವಿಗೆ ಸತ್ಯ ಹೇಳುವುದರಿಂದ ಸಿಗುತ್ತದೆ ಅಂತ ಅದು ಖಾತ್ರಿ ಮಾಡಿಕೊಂಡಿತ್ತೋ, ಸತ್ಯ ಹೇಳಿದ ಕೂಡಲೇ ಆ ಮಗುವಿನ ಭರವಸೆ ಹುಸಿಯಾಯಿತು. ಸತ್ಯ ಹೇಳಿದ್ದಕ್ಕೆ ನನಗೆ ಏಟು ಬಿತ್ತು, ಆ ಏಟನ್ನು ಮಾತ್ರ ಮಗು ಎಂದೂ ತನ್ನ ಜೀವಮಾನದಲ್ಲಿ ಮರೆಯುವುದಿಲ್ಲ. ಮುಂದೆ ಅಂತಹ ಏಟು ಬೀಳಬಾರದು ಅಂತ ಹೇಳಿದರೆ ಸತ್ಯವನ್ನು ಹೇಳಬಾರದು ಅಂತ ಹೇಳಿ ಸುಳ್ಳಿನ ಆಶ್ರಯ ಪಡೆಯುತ್ತದೆ. ಮುಂದೆ ಅದು ಅಭ್ಯಾಸವಾಗುತ್ತದೆ. ಮುಂದೆ ಅದು ಆ ಕುಟುಂಬಕ್ಕೆ, ಸಮಾಜಕ್ಕೆ ಅದರ ದುಷ್ಪರಿಣಾಮವನ್ನು ನೋಡುವಂತಹ ದುರಂತ ಬಂದು ನಿಲ್ಲುತ್ತದೆ. ಅದಕ್ಕೆ ಒಬ್ಬ ಚಿಂತಕ ಹೇಳ್ತಾನೆ, ಮಗುವಿಗೆ ಶಿಕ್ಷಣ ಕಲಿಸುವುದು ಬಹಳ ಸುಲಭ, ತರಬೇತಿ ಮಾಡುವುದು ಬಹಳ ಕಠಿಣ ಅಂತ. ಒಂದು ಸಂತೃಪ್ತ ಕುಟುಂಬದ ಬಗ್ಗೆ ಕುರ್ಆನ್ ಇಲ್ಲಿ ಹೇಳುವಂತಹದ್ದು. ಅಲ್ಲಿ ಅವರವರ ಹಕ್ಕುಗಳು ಅವರಿಗೆ ಸಿಕ್ಕು ಬಿಟ್ಟರೆ ಆ ಕುಟುಂಬದಲ್ಲಿ ಅತೃಪ್ತಿ ಇರುವುದಿಲ್ಲ. ಇಲ್ಲಿ ಹಕ್ಕುಗಳನ್ನು ಕೊಡಲು ನಿರಾಕರಿಸಿದಾಗಲೇ ಕುಟುಂಬಗಳಲ್ಲಿ ಅತೃಪ್ತಿ ಬರ್ತದೆ. ತಾಯಿಗೆ ಸಿಗುವ ಹಕ್ಕು ತಾಯಿಗೆ ಸಿಕ್ಕರೆ, ತಂದೆಗೆ ಸಿಗುವ ಹಕ್ಕು ತಂದೆಗೆ ಸಿಕ್ಕರೆ, ತಂಗಿಗೆ ಸಿಗಬೇಕಾದಂತಹ ಪ್ರೀತಿ ಗೌರವ ಒಬ್ಬ ಅಣ್ಣನಿಂದ ಒಂದು ಮನೆಯಲ್ಲಿ ಸಿಕ್ಕರೆ, ಅದೇ ರೀತಿ ತನ್ನ ಹೆಂಡತಿ. ಕುರ್ಆನ್ ಹೇಳುತ್ತದೆ ಗಂಡ ಹೆಂಡತಿಯರ ಬಗ್ಗೆ, ನೀವು ಪರಸ್ಪರ ಉಡುಪುಗಳಾಗಿದ್ದೀರಿ, ಒಬ್ಬರು ಇನ್ನೊಬ್ಬರ ಉಡುಪುಗಳಾಗಿದ್ದೀರಿ. ನೋಡಿ, ನನಗೆ ಈ ಶರ್ಟ್ ಎಷ್ಟು ಹತ್ತಿರವಾಗಿದೆ, ಇದು ನನ್ನ ಮೈಗೆ ಅಂಟಿಕೊಂಡಿದೆ, ಇದಕ್ಕಿಂತ ಹತ್ತಿರ ನನಗೆ ಯಾರೂ ಇಲ್ಲ. ಕುರ್ಆನ್ ಗಂಡ ಹೆಂಡತಿಯ ಸಂಬಂಧವನ್ನು ಈ ಉಡುಪಿಗೆ ಹೋಲಿಸಿದೆ. ಅವರು ನಿಮ್ಮ ವಸ್ತ್ರವಾಗಿದ್ದಾರೆ, ಇವರು ನಿಮ್ಮ ವಸ್ತ್ರ. ಗಂಡ ಹೆಂಡತಿಯ ಉಡುಪಾಗಿದ್ದಾನೆ, ಹೆಂಡತಿ ಗಂಡನ ಉಡುಪಾಗಿದ್ದಾಳೆ. ಆದ್ದರಿಂದ ಗಂಡ ಹೆಂಡತಿಯ ಮಧ್ಯ ಯಾವುದೇ ಅನುಮಾನಗಳು ಬೆಳೆಯದಂತಹ ಅನುಮಾನದ ಹುತ್ತನ್ನು ನಿರ್ಮಿಸಬಾರದು, ಮುಕ್ತವಾಗಿರಬೇಕು. ಮತ್ತು ಗಂಡ ಹೆಂಡತಿ ಎಂಬ ಪದ ಇಸ್ಲಾಂ ದಂಪತಿಗಳಿಗೆ ಬಳಸಿದ ಪದ ಅಲ್ಲ. ಇದು ಗಂಡ ಅಂತ ಹೇಳಿದರೆ ಏನೋ ಆ ಪದದಲ್ಲಿಯೇ ಒಂದು ಮೇಲರಿಮೆ ಇದೆ, ಯಜಮಾನಿಕೆ ಇದೆ. ಹೆಂಡತಿ ಅಂತ ಹೇಳಿದರೆ ಏನೋ ಒಂದು ಆ ಪದದಲ್ಲಿ ಅಡಿಯಾಳು. ಅದಕ್ಕಾಗಿ ಲಿಂಗ ತಾರತಮ್ಯ ಇದ್ದಾಗಲೂ ಗಂಡು ಹೆಣ್ಣು ಎನ್ನುವಂತಹ ಈ ಲಿಂಗ ತಾರತಮ್ಯ ಇದ್ದಾಗಲೂ ಮಾನವರೆಂಬ ನೆಲೆಯಲ್ಲಿ ಅವರು ಸಮಾನರು, ಒಬ್ಬರು ಇನ್ನೊಬ್ಬರಿಗಿಂತ ಖಂಡಿತ ಶ್ರೇಷ್ಠರಲ್ಲ. ಪುರುಷ ಪ್ರಧಾನ ಸಮಾಜ, ಸ್ತ್ರೀ ಪ್ರಧಾನ ಸಮಾಜ ಖಂಡಿತ ಅಲ್ಲ. ಅವರಿಗೆ ಅವರದೇ ಆದಂತಹ ಕ್ಷೇತ್ರಗಳಿವೆ, ಅವರು ಆ ಕ್ಷೇತ್ರದಲ್ಲಿ ಯಜಮಾನರಾಗಿದ್ದಾರೆ. ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳುವುದಕ್ಕಿಂತ ಕುರ್ಆನ್ ದಂಪತಿಗಳಿಗೆ ಬಳಸಿದ ಪದ ನೀವು ಸಂಗಾತಿಗಳಾಗಿದ್ದೀರಿ.
ನೀವು ಸಂಗಾತಿಗಳು. ಪತಿ ಪತ್ನಿ ಗಂಡ ಹೆಂಡತಿ ಅಂತ ಹೇಳುವುದಕ್ಕಿಂತಲೂ ಬಹಳ ಸುಂದರವಾದ ಹೃದಯದ ಭಾಷೆಯನ್ನು ಬಳಸಿದೆ ಕುರ್ಆನ್. ನೀವು ಸಂಗಾತಿಗಳಾಗಿದ್ದೀರಿ, ನಿಮ್ಮ ಸಂಗಾತಿಯನ್ನು ನಿಮ್ಮ ಮನೆಯ ಆಳೆಂದು ನೀನು ತಿಳಿಯಬಾರದು ಅಂತ ಪುರುಷನಿಗೆ ತಾಕೀತು ಮಾಡಿತ್ತು. ಆನಂತರ ಪುರುಷನಿಗೆ ನಿನ್ನ ಕೈ ಹಿಡಿಯುವ ನಿನ್ನ ಹೆಂಡತಿಯ ಮೇಲೆ ಯಾವುದೇ ಆರ್ಥಿಕ ಹೊಣೆಗಾರಿಕೆ ಇಲ್ಲ. ಆಕೆಯ ಎಲ್ಲ ಧರ್ಮಸಮ್ಮತ ಬೇಡಿಕೆಗಳನ್ನು ಈಡೇರಿಸುವ, ಆಕೆಗೆ ಎಲ್ಲ ರೀತಿಯಿಂದ ನೋಡಿಕೊಳ್ಳುವ, ಆಕೆಯ ಪೂರ್ಣ ಬದುಕಿನ ಭಾರವನ್ನು ಪುರುಷನ ಮೇಲೆ ಹೊರಿಸಿದೆ. ಆ ಕಾರಣಕ್ಕಾಗಿ ನೋಡಿ, ಇವತ್ತು 19ನೇ ಶತಮಾನದಲ್ಲಿ ಯುರೋಪ್ ಅನೇಕ ಚರ್ಚೆಗಳ ಮೇಲೆ ಚರ್ಚೆ ನಡೆಸಿ ಮಹಿಳೆಗೂ ಆಸ್ತಿಯಲ್ಲಿ ಪಾಲಿರಬೇಕು ಅಂತ ಅದು ಒಂದು ನಿರ್ಣಯವನ್ನು ಕೈಗೊಂಡಿತ್ತು 19ನೇ ಶತಮಾನದ ಕೊನೆಯಲ್ಲಿ. ಆದರೆ ಹೆಣ್ಣಿಗೆ ತನ್ನ ತಂದೆಯ ಆಸ್ತಿಯಲ್ಲಿ, ತನ್ನ ಗಂಡನ ಆಸ್ತಿಯಲ್ಲಿ, ತನ್ನ ಮಗನ ಆಸ್ತಿಯಲ್ಲಿ ಸಿಗಬೇಕು ಹಕ್ಕು ಅಂತ ಹೇಳಿ 6ನೇ ಶತಮಾನದಲ್ಲಿ ಕುರ್ಆನ್ ಹೇಳಿತು. 6ನೇ ಶತಮಾನದಲ್ಲಿ ಹೆಣ್ಣು ಹುಟ್ಟುತ್ತಲೇ ಜೀವಂತವಾಗಿ ಹೂಳುವಂತಹ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಹುಟ್ಟುವ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ಚಾಂಡಾಲ ರಾಕ್ಷಸೀಯ ಪಾಶವೀಯತೆಯಿಂದ ಕೂಡಿದಂತಹ ಒಂದು ಸಮಾಜ ಅಸ್ತಿತ್ವದಲ್ಲಿರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹೆಣ್ಣಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕನ್ನು ಕೊಡಿಸಿದರು. ಪಾಲಿದೆ. ಗಂಡನಿಗೆ, ಪುರುಷನಿಗೆ ತನ್ನ ಪಿತ್ರಾರ್ಜಿತ ತಂದೆ ತಾತಂದಿರ ಆಸ್ತಿಯಲ್ಲಿ ಮಾತ್ರ ಪಾಲಿದ್ದರೆ, ತಾಯಿಗೆ ಹೆಣ್ಣಿಗೆ 3 ಕಡೆ ಆಸ್ತಿಯಲ್ಲಿ ಪಾಲು ದೊರಕುವಂತೆ ಮಾಡಿದರು ಪ್ರವಾದಿಗಳು. ಒಂದು ತಂದೆಯ ಆಸ್ತಿಯಲ್ಲಿ, ಗಂಡನ ಆಸ್ತಿಯಲ್ಲಿ, ಮಗನ ಆಸ್ತಿಯಲ್ಲಿ. ಈ 3 ಪಾಲನ್ನು ಒಂದುಗೂಡಿಸಿ ನೋಡಿ. ಪುರುಷನಿಗೆ ಸಿಗುವ ಆಸ್ತಿಗಿಂತಲೂ ಎಷ್ಟು ದೊಡ್ಡ ಆಸ್ತಿ ಆಗ್ತದೆ ಇದು. ಆನಂತರ ಪ್ರವಾದಿಗಳು ಹೇಳಿದರು, ಯಾವ ಮನೆಯಲ್ಲಿ ಗಂಡು ಮಗುವಿನ ಮೇಲೆ ತೋರುವ ಪ್ರೀತಿಗಿಂತಲೂ ಸ್ವಲ್ಪಾದರೂ ಕಡಿಮೆ ಹೆಣ್ಣಿನ ಮೇಲೆ ಪ್ರೀತಿ ತೋರಿದರೆ ಏನಾಗ್ತದೆ? ಅದೊಂದು ಸಂತೃಪ್ತ ಕುಟುಂಬ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರವಾದಿಗಳು ಹೇಳಿದರು, ಯಾರಿಗಾದರೂ ಒಂದು ಹೆಣ್ಣು ಮಗು ಹುಟ್ಟಿದ್ದರೆ ಅದನ್ನು ಬಹಳ ಗೌರವದಿಂದ ದೇವನ ಅನುಗ್ರಹ ಅಂತ ತಿಳಿದು ಅದನ್ನು ಸಂರಕ್ಷಿಸಿ, ಅದಕ್ಕೆ ಉತ್ತಮ ಶಿಕ್ಷಣವನ್ನು ನೀಡಿ, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು, ಉತ್ತಮ ಗುಣವನ್ನು ಹೊಂದಿದ ಯುವಕನಿಗೆ ಮದುವೆ ಮಾಡಿಕೊಟ್ಟವನು ಮತ್ತು ನಾನು ಸ್ವರ್ಗದಲ್ಲಿ ಇಷ್ಟು ಹತ್ತಿರವಿರುತ್ತೇವೆ ಅಂತ ಪ್ರವಾದಿಗಳು ಹೇಳಿದರು. ಈ ರೀತಿ ಒಂದು ಸಂತೃಪ್ತ ಕುಟುಂಬಕ್ಕೆ ಬೇಕಾದಂತಹ ಅನೇಕ ನಿಯಮಗಳನ್ನು ಕುರ್ಆನ್ ನಮ್ಮ ಮುಂದಿಟ್ಟಿದೆ. ಈ ರೀತಿ ರಾಷ್ಟ್ರ ಮತ್ತು ಸಮಾಜದ ಮುಖ್ಯ ಶಾಖೆ ಕುಟುಂಬವಾದರೆ ಇಂತಹ ಅನೇಕ ಸಂತೃಪ್ತ ಕುಟುಂಬಗಳಿಂದ ಒಂದು ಆದರ್ಶವಾದ ಸಮಾಜವನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ವ್ಯಕ್ತಿಯ ವಿಕಾಸ, ಒಂದು ಸಂತೃಪ್ತ ಕುಟುಂಬ, ಆನಂತರ ಒಂದು ಆದರ್ಶ ಸಮಾಜ. ಆದರ್ಶ ಸಮಾಜಕ್ಕೆ ಬೇಕಾದಂತಹ ಕೆಲವು ವಚನಗಳನ್ನು, ಕೆಲವು ಮಾರ್ಗದರ್ಶನವನ್ನು ಕುರ್ಆನ್ ನಮ್ಮ ಮುಂದಿಟ್ಟಿದೆ. ಇವತ್ತು ನೋಡಿ, ನಾವು ಬಾಹ್ಯ ಅಭಿವೃದ್ಧಿಯನ್ನು ನೋಡಿ, ಬಾಹ್ಯ ಬದಲಾವಣೆಯನ್ನೇ ನೋಡಿ ಬಹುದೊಡ್ಡ ಅಭಿವೃದ್ಧಿಯನ್ನು ಸಾಧಿಸುತ್ತಿದ್ದೇವೆ ಅಂತ ನಾವು ಭಾವಿಸುತ್ತಿದ್ದೇವೆ. ಆದರೆ ನಿಜವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಸಮಾಜದಲ್ಲಿ ಇವತ್ತಿಗೂ ಜಾತಿವಾದ ಇದೆ. ಜಾತಿವಾದವನ್ನು ಮೀರಿ ಬೆಳೆಯುವಂತಹ ಧೈರ್ಯ ಇವತ್ತಿಗೂ ನಮ್ಮಲ್ಲಿ ಬರುತ್ತಿಲ್ಲ. ನಾವು ಧಾರ್ಮಿಕ ವ್ಯಕ್ತಿಗಳಾಗಿ ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುವ, ಮಠ ಮಾನ್ಯ ಮಂದಿರಗಳ ಮೇಲೆ ವಿಶ್ವಾಸವಿಡುವ ಜನರು. ಆದರೆ ಇವತ್ತಿಗೂ ನಮಗೆ ಜಾತಿವಾದದಿಂದ ಮೇಲಕ್ಕೆ ಎದ್ದು ನಿಲ್ಲುವಂತಹ ಧೈರ್ಯ ನಮಗೆ ಬರುತ್ತಿಲ್ಲ. ಆ ಜಾತಿವಾದ ಇವತ್ತು ಸಮಾಜಕ್ಕೆ ಕಾಡುತ್ತಿದೆ. ಜಾತಿವಾದದ ಮೂಲಕ
ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳುವ ನಮ್ಮ ದೇಶಕ್ಕೆ ಈ ಜಾತೀಯತೆ ಬಹುದೊಡ್ಡ ಕಳಂಕವನ್ನು ತಂದಿಟ್ಟಿದೆ. ಎಲ್ಲಿ ನೋಡಿದಲ್ಲಿ ಜಾತಿ. ಒಂದು ನಮ್ಮ ದೇಶವನ್ನು ಜಾತಿ, ಇನ್ನೊಂದು ದುಡ್ಡು, ಈ ಎರಡೂ ಆಳುತ್ತಿವೆ. ಎಲ್ಲಿಯ ತನಕ ಒಂದು ಆದರ್ಶ ಸಮಾಜದ ಕಲ್ಪನೆ ನಮ್ಮಲ್ಲಿ ಬರುವುದಿಲ್ಲವೋ, ಆ ಆದರ್ಶ ಸಮಾಜದ ನಿರ್ಮಾಣ ಆಗಬೇಕು ಅಂತ ನಾವು ಬಯಸುತ್ತೇವೆ ಅಂತ ಹೇಳಿದರೆ, ಅದಕ್ಕಾಗಿ ಕೋಮುವಾದವಿಲ್ಲದ, ಭ್ರಷ್ಟಾಚಾರವಿಲ್ಲದ, ಸ್ವಜನ ಪಕ್ಷಪಾತವಿಲ್ಲದ, ಯಾವುದೇ ಹಗರಣಗಳಿಲ್ಲದ, ಕೇವಲ ಮನುಷ್ಯರನ್ನು ಪ್ರೀತಿಸುವಂತಹ ಮಾನವ ಸಹೋದರತೆಯ ಆಧಾರದ ಮೇಲೆ ನಾವೆಲ್ಲ ವಿಶ್ವ ಮಾನವರಾಗಿ ಬದುಕಿದಾಗ ಮಾತ್ರ ಒಂದು ಆದರ್ಶ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ. ಆನಂತರ ಸಾಮಾಜಿಕವಾಗಿ ನಾವು ಎಷ್ಟು ಕೆಡುಕುಗಳನ್ನು ಇವತ್ತು ನೋಡುತ್ತಿರುವುದು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲೂ ಕೂಡ ನಾವು ಸಾರಾಯಿಯನ್ನು ನೋಡ್ತಾ ಇದ್ದೇವೆ, ವ್ಯಭಿಚಾರವನ್ನು ನೋಡ್ತಾ ಇದ್ದೇವೆ, ಬಡ್ಡಿಯಂತಹ ಶೋಷಣೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಲಂಚ ನೋಡ್ತಾ ಇದ್ದೇವೆ, ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಕಾಳಸಂತೆ, ಅಕ್ರಮ, ಅನ್ಯಾಯ, ಮಾನವ ಅಸಮಾನತೆ, ಅಸ್ಪೃಶ್ಯತೆ, ಈ ಎಲ್ಲವುಗಳನ್ನು ಕೂಡ ನಾವು ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಹಾಗಾದರೆ ನಿಜವಾದ ಅಭಿವೃದ್ಧಿ ಯಾವುದು ಅಂತ ಹೇಳಿದರೆ, ಈ ಪೈಕಿ ಯಾವುದೂ ಇಲ್ಲದಂತಹ ಒಂದು ಮಾನವ ಸಮಾಜ ನಿರ್ಮಾಣ ಆಗಬೇಕು. ಆ ಮಾನವ ಸಮಾಜ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿರ್ಮಿಸಿದರು. ತಮ್ಮ ಆಡಳಿತದ, ತಾವು ಪ್ರವಾದಿಯಾಗಿ ಪ್ರವಾದಿತ್ವದ ಕೆಲಸವನ್ನು ಮಾಡುತ್ತಾ 23 ವರ್ಷಗಳ ಅವಧಿಯಲ್ಲಿ ಯಾವ ಸಂದೇಶವನ್ನು ಮಾನವ ಕುಲಕ್ಕೆ ಮುಟ್ಟಿಸಿದ್ದರೋ ಆ ಸಂದೇಶದ ಅಡಿಯಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟಿದರು. ಆ ಪ್ರವಾದಿಯ ಜೀವನ ಮತ್ತು ಸಂದೇಶವನ್ನು ನಾಳಿನ ಪ್ರವಚನದಲ್ಲಿ ನಾವೆಲ್ಲ ನೋಡೋಣ. ನನಗೆ ಚೀಟಿ ಬಂತು, ನಿಮಗೆ ನಿಗದಿಪಡಿಸಿದ ಕಾಲಾವಧಿ ಮುಗಿದಿದೆ ಅಂತ. ಸತ್ಯ ಇದು. ಇದಕ್ಕಿಂತಲೂ ಹೆಚ್ಚು ಸತ್ಯ ಯಾವುದು ಅಂತ ಹೇಳಿದರೆ, ಈ ರೀತಿ ಪ್ರತಿಯೊಬ್ಬನಿಗೂ ನಮಗೆ ಒಂದು ದಿನ ದೇವನ ಬಳಿಯಿಂದ ಚೀಟಿ ಬರಲಿಕ್ಕೆ ಸಾಧ್ಯವಿದೆ. ನಿನ್ನ ಬದುಕಿನ ಅವಧಿ ಮುಗಿದಿದೆ, ಬರಬೇಕು ಅಂತ ದೇವನಿಂದ ನಮ್ಮೆಲ್ಲರಿಗೂ ಬರಲಿಕ್ಕಿದೆ. ಆ ಮರಣ ಯಾವಾಗ ಬರುತ್ತದೆ, ಹೇಗೆ ಬರುತ್ತದೆ, ಎಲ್ಲಿ ಬರುತ್ತದೆ ಖಂಡಿತ ಗೊತ್ತಿಲ್ಲ. ಆ ಮರಣ ಬರುವುದಕ್ಕಿಂತ ಮುಂಚೆ ಉತ್ತಮ ಕೆಲಸಗಳನ್ನು ಮಾಡಬೇಕು. ದೇವನು ನನ್ನ ಮೇಲೆ ಎಷ್ಟು ಯೋಗ್ಯತೆ, ಎಷ್ಟು ಜವಾಬ್ದಾರಿಯನ್ನು ಹೇರಿದ್ದಾನೋ ಅಷ್ಟು ಮಾತ್ರ ಮಾಡುವಂತಹ ಹೊಣೆಗಾರಿಕೆ ನನ್ನ ಮೇಲೆ. ನೋಡಿ, ನೂತನವಾಗಿ ಆಯ್ಕೆಯಾದಂತಹ ನಮ್ಮ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅವರಿಗೆ ಅವರದೇ ಆದಂತಹ ಹೊಣೆಗಾರಿಕೆ ಜನರು ಅವರಿಗೆ ವಹಿಸಿಕೊಟ್ಟಿದ್ದಾರೆ. ನನಗೆ ನನ್ನದೇ ಆದಂತಹ ಹೊಣೆಗಾರಿಕೆ ಇದೆ. ಯಾರಿಗೆ ಎಷ್ಟು ಹೊಣೆಗಾರಿಕೆ ಇದೆಯೋ ಅಷ್ಟು ಅವನು ದೇವನ ಮುಂದೆ ಪ್ರಶ್ನಿಸಲ್ಪಡಲಿಕ್ಕಿದ್ದಾನೆ. ನನಗೆ ನನ್ನ ಕುಟುಂಬವನ್ನು ತಿದ್ದುವ ಶಕ್ತಿ ಇದೆ ಅಂತ ಹೇಳಿದರೆ ನನ್ನ ಕುಟುಂಬದ ಬಗ್ಗೆ ನನ್ನನ್ನು ಪ್ರಶ್ನೆಗೆ ಒಳಪಡಿಸಲಾಗುವುದು. ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿ ವಿಚಾರಣೆಗೆ ಒಳಪಡಲಿಕ್ಕಿದ್ದಾನೆ. ಆ ವಿಚಾರಣೆಯ ಪ್ರಜ್ಞೆಯನ್ನು ಮುಂದಿಟ್ಟುಕೊಂಡು ಜವಾಬ್ದಾರಿಯೊಂದಿಗೆ ಬದುಕುವಂತಹ ಸದ್ಬುದ್ಧಿ ಆ ದೇವನು ನಮ್ಮೆಲ್ಲರಿಗೂ ನೀಡಲಿ. ಆನಂತರ ಜಮಾತೆ ಇಸ್ಲಾಮಿ ಹಿಂದ್ ಬೇಲೂರು ಶಾಖೆಯವರು ಏರ್ಪಡಿಸಿದಂತಹ ಕುರ್ಆನ್ ಪ್ರವಚನದ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ 5 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರಿಗೆ ಅವರ ಕ್ಷೇತ್ರದ ಜನ ಮತ್ತು ದೇವನು ಅವಕಾಶವನ್ನು ಕೊಟ್ಟಿದ್ದಾನೆ. ಮಾನವನಿಗೆ ಅವಕಾಶ ದೇವನಿಂದ ಬರ್ತದೆ. ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ದೇವನು ಅವರಿಂದ ಪಡೆಯಲಿ. ಚುನಾಯಿತ ಪ್ರತಿನಿಧಿಗಳು, ನಮ್ಮದು ಪ್ರಜಾತಂತ್ರ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ, ವಿಶ್ವಕ್ಕೆ ಮಾದರಿ ಎನಿಸಿದಂತಹ ಪ್ರಜಾತಂತ್ರ ರಾಷ್ಟ್ರ ನಮ್ಮದು. ಇಲ್ಲಿ ಪ್ರಜೆಗಳೇ ಸರ್ವಸ್ವ ಆಗಿದ್ದರು.
ಅವರು ತಮ್ಮ ಪ್ರತಿನಿಧಿಗಳನ್ನು ಆರಿಸುತ್ತಾರೆ. ಆ ಪ್ರತಿನಿಧಿಗಳ ಬಗ್ಗೆ ಜನರಿಗೆ ಅಪಾರವಾದ ಒಂದು ಗೌರವ, ನಮ್ಮ ಆಸೆ ನಿರೀಕ್ಷೆಗಳನ್ನು ಈಡೇರಿಸುತ್ತಾರೆ ಎನ್ನುವಂತಹದ್ದು. ಯಾವ ರೀತಿ ನಮಾಜ್ ಮಾಡುವುದರಿಂದ, ಹಜ್ ಮಾಡುವುದರಿಂದ, ಆರಾಧನೆಗಳನ್ನು ಮಾಡುವುದರಿಂದ, ಹೋಮ ಯಜ್ಞ ಯಾಗ ತೀರ್ಥಯಾತ್ರೆ ಮಾಡುವುದರಿಂದ ಪುಣ್ಯ ಬರುತ್ತದೆಯೋ, ಅದೇ ರೀತಿ ಚುನಾಯಿತರಾದ ಅಭ್ಯರ್ಥಿಗಳು, ಚುನಾಯಿತರಾದ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನು ನಿವಾರಿಸಿದರೆ ಆರಾಧನೆ ಮಾಡಿದದಕ್ಕಿಂತಲೂ ಹೆಚ್ಚು ಪುಣ್ಯ ಸಿಗುತ್ತದೆ ಅಂತ ಹೇಳ್ತದೆ ಧರ್ಮ. ಅಂದರೆ ಧರ್ಮದ ದೃಷ್ಟಿಯಲ್ಲಿ ಪ್ರವಚನ ನೀಡುವುದು, ನಮಾಜ್ ಮಾಡುವುದು, ಹೋಮಯಜ್ಞ ಮಾಡುವುದು ಮಾತ್ರ ಧರ್ಮ ಅಲ್ಲ, ಆಡಳಿತ ಮಾಡುವುದು ಕೂಡ ಧರ್ಮವಾಗಿದೆ. ಇಷ್ಟೊಂದು ಪುಣ್ಯಗಳನ್ನು ಗಳಿಸಲಿಕ್ಕೆ ಅವಕಾಶವನ್ನು ದೇವನು ಮನುಷ್ಯನಿಗೆ ಎಲ್ಲ ರಂಗದಲ್ಲೂ ಕೂಡ ಕೊಟ್ಟಿದ್ದಾನೆ. ಅಂತಹ ಮೌಲ್ಯಗಳನ್ನು, ವಿಚಾರವನ್ನು ತಿಳಿದುಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನಿಸುವಂತಹ ಸದ್ಬುದ್ಧಿ, ಸನ್ಮನಸ್ಸು ದೇವನು ನಮ್ಮೆಲ್ಲರಿಗೂ ನೀಡಲಿ ಅಂತ ಹೇಳುತ್ತಾ, ನಾಳೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶ ಎಂಬ ವಿಷಯದ ಮೇಲೆ ಪ್ರವಚನ ನಡೆಯಲಿಕ್ಕಿದೆ. ದಯವಿಟ್ಟು ತಾವು ನಾಳೆಯೂ ಕೂಡ ಆಸಕ್ತಿಯಿಂದ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ.